ಜಿಬಿಎ ಚುನಾವಣೆ ಕನಸನ್ನ ಕಾಣ್ತಾ ಇದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಸದ್ಯಕ್ಕೆ ನಡೆಯಲ್ಲ ಬೆಂಗಳೂರು ಪಾಲಿಕೆ ಎಲೆಕ್ಷನ್. ಪಾಲಿಕೆ ಎಲೆಕ್ಷನ್ ನಡಿಬೇಕಾಗಿತ್ತು ಬೆಂಗಳೂರಿನಲ್ಲಿ. ಖಾಲಿಯಾಗಿದೆ. ಜಿಬಿಎ ಚುನಾವಣೆಗೆ ಮನಿ ಫುಲ್ ಖಾಲಿ. ಜಿಬಿಎ ಎಲೆಕ್ಷನ್ ನಡೆಸಲು ದುಡ್ಡೂ ಇಲ್ಲ, ಜನವೂ ಇಲ್ಲ. ಬೆಂಗಳೂರು ಪಾಲಿಕೆ ಚುನಾವಣೆಯ ಮೇಲೆ ಈಗ ತೂಗುಗತ್ತಿ. ಸುಪ್ರೀಂ ಕೋರ್ಟ್ ಗಡುವಿನ ನಡುವೆ ಆಯೋಗ ಗಲಿಬಿಲಿಗೊಂಡಿದೆ. ಎಸ್ಸಿ ಮುಂದೆ ಚುನಾವಣಾ ಆಯೋಗದ ಅಸಹಾಯಕತೆ. ಈ ಸಲವೂ ಕೂಡ ಜಿಬಿಎ ಚುನಾವಣೆಗೆ ತಿಲಾಂಜಲಿ ಇರಿಸಲಾಗುತ್ತಾ ಅನ್ನೋದು ನೋಡಬೇಕು. ಜಿಬಿಎ ಚುನಾವಣೆ ಕನಸು ಕಾಣ್ತಿದ್ದವರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಸದ್ಯಕ್ಕೆ ನಡೆಯೋದಿಲ್ವಂತೆ ಪಾಲಿಕೆ ಎಲೆಕ್ಷನ್. ಖಾಲಿಯಾಗಿದೆ ಜಿಬಿಎ ಎಲೆಕ್ಷನ್ ನಡೆಸಲು ನಮ್ಮ ಹತ್ರ ದುಡ್ಡು ಇಲ್ಲ, ಜನವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಪಾಲಿಕೆ ಚುನಾವಣೆಯ ಮೇಲೆ ಈಗ ತೂಗುಗತ್ತಿ ತೂಗ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ಗಡುವಿನ ನಡುವೆ ಆಯೋಗ ಈಗ ಗಲಿಬಿಲಿಗೊಂಡಿದೆ. ಈ ಸಲವೂ ಕೂಡ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ತಿಲಾಂಜಲಿಯನ್ನ ಇರಿಸಲಾಗುತ್ತಾ? ಚುನಾವಣೆ ನಡಿಬೇಕಾಗಿತ್ತು, ಬೈ ಎಲೆಕ್ಷನ್ ಎಲ್ಲವೂ ನಡೀತಾ ಇದೆ. ಆದ್ರೆ ಜಿಬಿಎ ಎಲೆಕ್ಷನ್ ಯಾಕೆ ನಡೆದಿಲ್ಲ? ಇನ್ನೂ ಕೂಡ ಅವ್ರು ಹೇಳ್ತಾ ಇರುವಂತದ್ದು ದುಡ್ಡು ಇಲ್ಲ, ಜನವೂ ಇಲ್ಲ ಅನ್ನುವ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಖಾಲಿ ಜಿಬಿಎ ಚುನಾವಣೆಗೆ ಮನಿ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿದೆಯಂತೆ. ಜಿಬಿಎ ಎಲೆಕ್ಷನ್ ನಡೆಸಲು ನಮ್ಮ ಹತ್ರ ದುಡ್ಡೂ ಇಲ್ಲ, ಜನವೂ ಇಲ್ಲ ಅಂತ ಹೇಳ್ತಿದ್ದಾರೆ. ಬೆಂಗಳೂರು ಪಾಲಿಕೆಯ ಚುನಾವಣೆಯ ಮೇಲೆ ಈಗ ತೂಗುಗತ್ತಿಯಾಗಿರುವಂತದ್ದು. ಸುಪ್ರೀಂ ಕೋರ್ಟ್ ಗಡುವಿನ ನಡುವೆ ಈಗ ಚುನಾವಣಾ ಆಯೋಗ ಗಲಿಬಿಲಿಯಾಗಿದೆ. ನಮ್ಮಲ್ಲಿ ಹಣವಿಲ್ಲ ಅಂತ ಸುಪ್ರೀಂ ಮುಂದೆ ಅಳಲನ್ನ ತೋರಿಸಿದೆ. ಹೀಗಾಗಿ 5 ಪಾಲಿಕೆಗಳ ಎಲೆಕ್ಷನ್ ನಡೆಯುವುದೇ ಡೌಟ್. ಜೂನ್ 30ರ ಒಳಗೆ ಎಲೆಕ್ಷನ್ ನಡೆಯಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು. ನೆಪ ಒಡ್ಡಿ ಮುಂದೂಡುವಂತೆ ಸರ್ಕಾರಕ್ಕೆ. ಆದ್ರೆ ನಮ್ಮಲ್ಲಿ ಹಣವೂ ಇಲ್ಲ, ಜನವೂ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಸೆಪ್ಟೆಂಬರ್ 30ರವರೆಗೆ ಚುನಾವಣೆಯನ್ನ ವಿಸ್ತರಿಸಿ ಅಂತ ಸುಪ್ರೀಂಗೆ ಮನವಿಯನ್ನ ಮಾಡಿಕೊಂಡಿದೆ. ನಮ್ಮಲ್ಲಿ ಹಣ ಇಲ್ಲ ಅಂತ ಸುಪ್ರೀಂ ಮುಂದೆ ಅಳಲನ್ನ ತೋರಿಸಿರುವಂತದ್ದು. 5 ಪಾಲಿಕೆಗಳ ಎಲೆಕ್ಷನ್ ನಡೆಯುವುದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಜೂನ್ 30ರ ಒಳಗೆ ಪಾಲಿಕೆಯ ಎಲೆಕ್ಷನ್ ನಡೆಯಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟಿತ್ತು. ನೆಪ ಒಡ್ಡಿ ಮುಂದೂಡದಂತೆ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಸೂಚನೆ. ಆದ್ರೆ ನಮ್ಮಲ್ಲಿ ಹಣ ಇಲ್ಲ, ಜನ ಇಲ್ಲ ಅಂತ ಸರ್ಕಾರ ಹೇಳಿದೆ. ಸೆಪ್ಟೆಂಬರ್ 30ರವರೆಗೆ ಚುನಾವಣೆ ವಿಸ್ತರಿಸಿ ಅಂತ ಸುಪ್ರೀಂಗೆ ಈಗ ಸರ್ಕಾರ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ನಮ್ಮಲ್ಲಿ ಹಣ ಇಲ್ಲ ಅಂತ ಸುಪ್ರೀಂಗೆ ಅಳಲನ್ನ ತೋರಿಸಿದೆ. ಹೀಗಾಗಿ 5 ಪಾಲಿಕೆಗಳ ಎಲೆಕ್ಷನ್ ನಡೆಯುವುದೇ ಡೌಟ್ ಅಂತ ಹೇಳಲಾಗ್ತಾ ಇದ್ದು, ಜೂನ್ 30ರ ಒಳಗೆ ಈ ಒಂದು ಎಲೆಕ್ಷನ್ ನಡೀಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತ್ತು. ನೆಪ ಒಡ್ಡಿ ಮುಂದೂಡದಂತೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಆದ್ರೆ ಈಗ ಸರ್ಕಾರನೇ ಮತ್ತೆ ಸುಪ್ರೀಂ ಕೋರ್ಟ್ ಬಳಿ ಹೋಗಿದೆ. ನಮ್ಮ ಹತ್ರ ಹಣನೂ ಇಲ್ಲ, ಜನನೂ ಇಲ್ಲ, ನಾವು ಹೇಗ್ ಮಾಡೋದು ಚುನಾವಣೆಯನ್ನ ಅಂತ ಹೇಳಿದೆ. ಸರ್ಕಾರದ ಹತ್ರ ಹಣ ಇಲ್ವಂತೆ ನೋಡ್ರಿ. ನಮ್ಮಲ್ಲಿ ಹಣ ಇಲ್ಲ ಅಂತ ಸುಪ್ರೀಂ ಮುಂದೆ ಸರ್ಕಾರ ಅಳಲನ್ನ ತೋಡ್ಕೊಂಡಿರುವಂತದ್ದು. ಹೀಗಾಗಿ 5 ಪಾಲಿಕೆಯ ಎಲೆಕ್ಷನ್ಗಳು ನಡೆಯೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ನೆಪ ಒಡ್ಡಿ ಮುಂದೂಡದಂತೆ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿತ್ತು. ಆದ್ರೆ ನಮ್ಮಲ್ಲಿ ಹಣ ಇಲ್ಲ, ಜನನೂ ಇಲ್ಲ ಅಂತ ಸರ್ಕಾರ ಹೇಳಿಕೊಂಡಿದೆ. ಸೆಪ್ಟೆಂಬರ್ 30ರವರೆಗೆ ಚುನಾವಣೆಗೆ ವಿಸ್ತರಿಸಿ ಅಂತ ಸುಪ್ರೀಂಗೆ ಮನವಿಯನ್ನ ಮಾಡಿಕೊಂಡಿದೆ.